ಲ್ಯಾಬ್ರಡಾರ್ಸ್ ಬಗ್ಗೆ ಗೊತ್ತಿಲ್ಲದ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಚಾಲೆಂಜಿಗೆ ರೆಡಿನಾ? ಎಲ್ಲ ವಿಚಾರಗಳು ಖಂಡಿತ ನಿಮಗೆ ಗೊತ್ತಿರೋದಿಲ್ಲ, ಇದು 100% ಸತ್ಯ. ಲ್ಯಾಬ್ರಡಾರ್ಸ್ಗಳು 6 ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ. ಯಾವುದು ಕಲರ್ಸ್ ಅದು ಗೊತ್ತಾ? ಪ್ರಪಂಚಾದ್ಯಂತ 3000ಕ್ಕೂ ಅಧಿಕ ಬ್ರೀಡ್ಸ್ಗಳಲ್ಲಿ ಲ್ಯಾಬ್ರಡಾರ್ಸ್ಗಳು ಎಷ್ಟು ರ್ಯಾಂಕ್ ಪಡ್ಕೊಂಡಿದೆ? ಹೇಗೆ ಲ್ಯಾಬ್ರಡಾರ್ಸ್ಗಳಿಗೆ ಒಬೆಸಿಟಿ ಪ್ರಾಬ್ಲಮ್ ಬರುತ್ತೆ? ಅಷ್ಟೇ ಅಲ್ಲ, ಇನ್ನೂ ಇದೆ. ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಮೊದಲನೇದಾಗಿ ಲ್ಯಾಬ್ರಡಾರ್ಸ್ಗಳು ಹುಟ್ಟಿದ್ದು ನ್ಯೂಫೌಂಡ್ಲ್ಯಾಂಡ್ನಲ್ಲಿ. ಆದರೆ ಅತಿ ಹೆಚ್ಚು ಲ್ಯಾಬ್ರಡಾರ್ಸ್ಗಳು ಬ್ರೀಡ್ ಆಗಿದ್ರಿಂದ ಆ ದೇಶದ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ಬ್ರೀಡಿಂಗ್ ಮೇಲೆ ತಂತು. ಇದರಿಂದ ಈ ಬ್ರೀಡ್ ಆಲ್ಮೋಸ್ಟ್ ನಶಿಸಿ ಹೋಗ್ಬಿಟ್ಟಿತ್ತು. ಆದರೆ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ಈ ತಳಿಯ ಮೇಲಿನ ಅಭಿಮಾನದಿಂದ ಜಿದ್ದಿಗೆ ಬಿದ್ದು ಮತ್ತೆ ಡೆವಲಪ್ ಮಾಡಿದ್ರು. ಹಾಗಾಗಿ ಇದನ್ನ ಇಂಗ್ಲಿಷ್ ಲ್ಯಾಬ್ರಡಾರ್ ಎಂದು ಕರೆಯುತ್ತಾರೆ. ಲ್ಯಾಬ್ರಡಾರ್ಸ್ಗಳಿಗೆ ರೆಟ್ರೀವರ್ ಎಂಬ ಹೆಸರು ಹೇಗೆ ಜೋಡಣೆ ಆಯಿತು ಗೊತ್ತಾ? ರೆಟ್ರೀವರ್ ಅಂದರೆ ಏನಾದರೂ ಎಸೆದ್ರೆ ಅಥವಾ ಸ್ಟೇಡಿಯಂಗಳಲ್ಲಿ ನೀವು ಗಮನಿಸ್ಬೋದು, ಕೋರ್ಟಿಂದ ಬಾಲ್ ಹೊರಗಡೆ ಹೋದರೆ ತಂದು ಕೊಡೋದಕ್ಕೆ ಅಂತಾನೆ ಹುಡುಗರು ಇರ್ತಾರೆ. ಆ ಹುಡುಗರಿಗೆ ರೆಟ್ರೀವರ್ಸ್ ಎಂದು ಹೆಸರು. ಮೊದಲಿಗೆ ಇದನ್ನ ಮೀನ್ ಹಿಡಿಯೋರ್ಗೆ ಅನುಕೂಲವಾಗಲಿ ಅಂತ ಬ್ರೀಡ್ ಮಾಡಲಾಯಿತು. ಅದಕ್ಕಾಗಿ ಅದಕ್ಕೆ ವೆಬ್ ಪಾಸ್ ಇರುತ್ತೆ. ಇವು ಒಳ್ಳೆ ಸ್ವಿಮ್ಮರ್ಸ್ ಕೂಡ ಹೌದು. ಮತ್ತು ಇದು ಬಾತುಕೋಳಿಯ ಮೊಟ್ಟೆಯನ್ನು ಹಾಗೂ ಬೇಟೆಯಾಡಿದ ಬಾತುಕೋಳಿಯನ್ನು ಡ್ಯಾಮೇಜ್ ಮಾಡದೆ ಬಾಯಲ್ಲಿಟ್ಕೊಂಡು ಮೀನುಗಾರರಿಗೆ ಅಥವಾ ಬೇಟೆಗಾರರಿಗೆ ತಂದು ಕೊಡ್ತಿತ್ತು. ಹೀಗಾಗಿ ಇದಕ್ಕೆ ರೆಟ್ರೀವರ್ಸ್ ಎಂದು ಕರೆಯಲಾಗುತ್ತದೆ. ಇನ್ನು ನೀವು ನೋಡಿರೋ ಕಲರ್ಸ್ ಅಂದರೆ ಫಾನ್, ಚಾಕ್ಲೇಟ್ ಹಾಗೂ ಬ್ಲ್ಯಾಕ್. ಇನ್ನು 3 ಕಲರ್ಸ್ ಇದೆ. ಅದು ಯಾವುದು ಅಂದರೆ ಸಿಲ್ವರ್, ರೆಡ್ ಮತ್ತು ವೈಟ್. ವೈಟ್ನ ಸಾಮಾನ್ಯವಾಗಿ ನೋಡಿರ್ತೀರ. ಪ್ರಪಂಚಾದ್ಯಂತ 3000ಕ್ಕೂ ಹೆಚ್ಚು ನಾಯಿ ತಳಿಗಳಿವೆ. ಆದರೆ 3000ಕ್ಕೂ ಹೆಚ್ಚು ತಳಿಗಳಲ್ಲಿ ಇದು ಇಂಟೆಲಿಜೆಂಟ್ ಮತ್ತು ಸ್ಮಾರ್ಟ್ನೆಸ್ನಲ್ಲಿ 7ನೇ ರ್ಯಾಂಕ್ ಪಡೆದುಕೊಂಡಿದೆ. ಹಾಗಾಗಿನೇ ಇದು ಮಲ್ಟಿ ಟ್ಯಾಲೆಂಟೆಡ್ ಡಾಗ್ ಎಂದು ಪರಿಗಣಿಸಲಾಗಿದೆ. ಮತ್ತು ಥೆರಪಿ ಡಾಗ್, ಪೊಲೀಸ್ ಡಾಗ್, ರೆಸ್ಕ್ಯೂ ಡಾಗ್ ಹಾಗೂ ಮುಂತಾದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಲ್ಯಾಬ್ರಡಾರ್ಸ್ಗಳಿಗೆ POMC ಜೀನ್ ಮ್ಯೂಟೇಷನ್ ಇದೆ, ಅಂದರೆ ಪ್ರೊಪಿಯೋಮೆಲನೋಕಾರ್ಟಿನ್ ಡಿಫಿಷಿಯನ್ಸಿ. ಹಾಗಾಗಿ ಅವುಗಳಿಗೆ ಹಸಿವು ಜಾಸ್ತಿ ಇರುತ್ತೆ. ಆದ್ದರಿಂದ ಓವರ್ ಈಟಿಂಗ್ ಮತ್ತು ಒಬೆಸಿಟಿಗಳಂಥ ಕಾಯಿಲೆಗಳಿಗೆ ತುತ್ತಾಗುತ್ತೆ. ಲ್ಯಾಬ್ರಡಾರ್ಸ್ಗಳ ಬಾಲವನ್ನು ಓಟರ್ ಟೈಲ್ಗೆ ಹೋಲಿಕೆ ಮಾಡಲಾಗುತ್ತೆ. ಕಾರಣವೇನೆಂದರೆ ಓಟರ್ನಂತೆ ಇವು ಬಾಲವನ್ನು ಈಜಲು ಮತ್ತು ಬ್ಯಾಲೆನ್ಸ್ ಮಾಡಲು ಉಪಯೋಗಿಸಿಕೊಳ್ಳುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ನಿಮ್ಮ ನಾಯಿನಲ್ಲೂ ವೆಬ್ ಪಾಸ್ ಇದೆಯಾ? ಹಾಗಿದ್ರೆ ಅವು ಡೆಫಿನೆಟ್ಲಿ ಸ್ವಿಮ್ಮರ್ಸ್ ಆಗಿರ್ತಾರೆ. ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ.